ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣವೇ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡೋದು ಮತ್ತು ಮಂಚ ಎಲ್ಲ ಒರೆಸ್ಬಿಟ್ಟು ಮತ್ತು ಬೆಡ್ಶೀಟ್ ಹಾಕೋಣ ಅಂತ ಅಂದ್ಬಿಟ್ಟು ಬೆಡ್ಶೀಟ್ ತೆಗ್ದಾದ ನಂತರ ಅದ್ರ ಮೇಲೆ ಧೂಳಿರುತ್ತಲ್ಲ ಅದನ್ನೆಲ್ಲ ಕೊಡುವುದೇ ಮತ್ತು ಸುತ್ತು ಇರುವಂಥ ಮಂಚನ ಒರೆಸ್ಕೊಂಡೆ. ಬಟ್ಟೆಯಿಂದ ಒರೆಸ್ಕೊಂಡು ಈಗ ಬೆಡ್ಶೀಟನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಬೆಡ್ಶೀಟ್ ಅಲ್ಲ, ನಮ್ಮ ಅಜ್ಜಿ ಅಂದರೆ ನಮ್ಮ ಮನೆಯವರ ಅಮ್ಮ ಸೀರೆಯಿಂದ ಹೊಲಿಸಿರೋದು. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಸತಿ ಹೋಗಿದ್ರೂ ಏನಾಗೋದಿಲ್ಲ. ಫ್ರೆಂಡ್ಸ್, ಈ ರೀತಿ ಇನ್ನೂ ಒಂದೆರಡು ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ದಪ್ಪ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಮ್ಮದು ಫೋರಬಲ್ ಮಂಚ ಆಗಿರೋದ್ರಿಂದ ಇಷ್ಟು ಅಗಲ ಬೆಡ್ಶೀಟನ್ನು ತೊಗೊಳಕ್ಕಾಗೋದಿಲ್ಲ. ಇದು ಕರೆಕ್ಟಾಗಿ ಆಗುತ್ತೆ, ಹಾಗಾಗಿ ಇದನ್ನೇ ನಾನು ಜಾಸ್ತಿ ಹಾಕಿರ್ತೀನಿ. ನೋಡಿ, ಈಗ ಮಂಚಕ್ಕೆ ಕರೆಕ್ಟಾಗಿ ಆಗಿದೆ. ಈ ರೀತಿ ಸರಿ ಮಾಡಿಕೊಂಡೆ. ಮತ್ತು ತಲೆದಿಂಬುಗಳಿಗೆಲ್ಲ ಕವರ್ ಒಗೆಯೋಕೆ ಹಾಕಿದ್ದೀನಿ. ಕವರ್ಗಳು ಹಾಕಬೇಕು. ಆಮೇಲೆ ಬೆಡ್ಶೀಟೆಲ್ಲ ಮಡಚಿಬಿಟ್ಟು ಇಟ್ಟೆ. ಫ್ರೆಂಡ್ಸ್, ಡೈಲಿ ರೋಟೀನ್ ಇದೆ ನಮ್ಮದು. ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸು, ನೆಲ ಒರೆಸು, ಎಲ್ಲ ಕ್ಲೀನ್ ಮಾಡು ಇದೇ ಇರುತ್ತೆ. ಇವತ್ತೂ ಹಾಗೇ. ಇವತ್ತು ಕನಕದಾಸ ಜಯಂತಿ ಇರೋದ್ರಿಂದ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈಗ ದಿವಾನ್ ಮೇಲಿರೋದು ಕವರು, ಸೋಫಾ ಕವರ್ಸು ಎಲ್ಲ ತೆಗ್ದಿಟ್ಟು ಕೊಡುಬಿಟ್ಟು ನೀಟಾಗಿ ಕಸ ಗುಡಿಸ್ಕೊಂಡು ನೆಲವನ್ನು ಒರೆಸ್ತಾ ಇದ್ದೀನಿ. ನೆಲನೂ ಕೂಡ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಕೊಂಡು ಆದ ನಂತರ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನೋಡಿ, ಸೋಫಾ ಕವರ್ಗಳೆಲ್ಲ ನೀಟಾಗಿ ಹಾಕಿದ್ದೀನಿ. ನನ್ನ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ. ಇವಾಗ ನಾನು ಕಸ ಗುಡಿಸಿ ನೆಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಷ್ಟು ಬೇಗ ಅವರು ಸ್ಲೇಟು, ಬುಕ್ಕು, ಪೆನ್ಸಿಲ್ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ. ಆಮೇಲೆ ಆಚೆನೂ ಕೂಡ ನೆಲ ಒರೆಸಿದ್ನಲ್ಲ, ನೆಲ ಒರೆಸಾದ ನಂತರ ಅರಿಶಿನ ಕುಂಕುಮ ಇಟ್ಟು ಬಾಗಿಲಿಗೆ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಸಿಂಪಲ್ ಆಗಿರೋ ರಂಗೋಲಿನೇ ಹಾಕ್ತೀನಿ. ನನಗೇನು ಗ್ರ್ಯಾಂಡಾಗಿರೋ ರಂಗೋಲಿನ ಹಾಕೋಕ್ಕೆ ಬರೋದಿಲ್ಲ. ಬಾಗಿಲು ಮುಂದೆ ರಂಗೋಲಿ ಹಾಕಬೇಕು ಅಂತಾರೆ, ಹಾಗಾಗಿ ಸಿಂಪಲಾಗಿರೋದೇ ರಂಗೋಲಿಯನ್ನು ಹಾಕಿದ್ದೀನಿ. ನೋಡಿ, ಫೈನಲಾಗಿ ಈ ರೀತಿ ಕಾಣಿಸುತ್ತೆ. ಮತ್ತು ದೊಡ್ಡದಾಗಿ ಹಾಕೋದಕ್ಕೂ ಮನೆ ಮುಂದೆ ಜಾಗ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಸಣ್ಣದಾಗೆ ಹಾಕ್ತೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇವಾಗ ಇನ್ನೊಂದೇ 1 ಅವರ್ 2 ಅವರ್ ಅಷ್ಟೇ ಇಷ್ಟು ನೀಟಾಗಿ ಇರೋದು. ಆಮೇಲೆ ಮತ್ತೆ ಯಾವ ರೀತಿ ಇರುತ್ತೆ ನೋಡಿ, ಎಲ್ಲ ಚೆಲ್ಲಾಪಿಲ್ಲಿ ಮಾಡಿಟ್ಟಿರ್ತಾರೆ. ಆದ್ರೂ ಕೂಡ ಮನ್ಸಿಗೆ ಶಾಂತಿ ಆಗೋದಿಲ್ಲ ಕ್ಲೀನ್ ಮಾಡೋವರೆಗೂ, ಹಾಗಾಗಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ನೋಡಿ, ಈಗ ಕ್ಲೀನ್ ಮಾಡಿದ್ದೀನಿ. ಎಷ್ಟು ಐಟಮ್ಸ್ ಇಟ್ಕೊಂಡಿದ್ದಾರೆ ಇದ್ರ ಮೇಲೆ. ಅಲ್ಲಿ ಬೊಂಬೆ ಬಿದ್ದಿದೆ, ಸ್ಕೆಚ್ಚು, ಸ್ಲೇಟು, ಬುಕ್ಕು ಎಲ್ಲ ಬಿಸಾಕಿದ್ದಾರೆ. ಫ್ರೆಂಡ್ಸ್, ನಾನು ಕ್ಲೀನ್ ಮಾಡೋದು ಮಾಡ್ತೀನಿ. ಫ್ರೆಂಡ್ಸ್, ಮಕ್ಕಳಂದಮೇಲೆ ಎಲ್ಲ ಹರಡೋದು, ಪೇಪರ್ ಹರಿದು ಹಾಕೋದು ಎಲ್ಲ ಇರುತ್ತಲ್ವ, ಮತ್ತು ಕ್ಲೀನ್ ಮಾಡೋದು ಅಷ್ಟೇ. ಪೂರ್ತಿ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದ್ದೆ ಆಯಿತು. ಫ್ರೆಂಡ್ಸ್, ಹೆಣ್ಮಕ್ಳದ್ದು ಅಂದಮೇಲೆ ಅದೇ ತಾನೇ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಡೈಲಿ ರೊಟೀನ್ ಅಂತ ಅಂದರೆ ಕಸ ಗುಡಿಸು, ನೆಲ ಒರೆಸು, ಪಾತ್ರೆ ಉಜ್ಜು, ಕ್ಲೀನ್ ಮಾಡು ಇದೇ ಆಗ್ಬಿಡುತ್ತೆ ಹೆಣ್ಮಕ್ಳದ್ದು. ಇಷ್ಟೋ ತನಕ ನಂದು ಕೂಡ ಅದೇ ಆಯಿತು. ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡೋಣ ಅಂತ ಬಂದೆ. ಫ್ರೆಂಡ್ಸ್, ಇವತ್ತು ಕನಕದಾಸ ಜಯಂತಿ. ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು. ಹೂವು ತಂದಿರಲಿಲ್ಲ ಫ್ರೆಂಡ್ಸ್, ನಾನು ಎಲ್ಲಿ ಆಚೆನೇ ಹೋಗಿಲ್ಲ ನಾನು, ಹಾಗಾಗಿ ಹೂ ತರೋಕ್ಕೂ ಆಗಿಲ್ಲ. ನಮ್ಮ ಮನೆ ಮುಂದೆನೇ ಹೂ ಬಿಟ್ಟಿದೆ, ಅವನ್ನೇ ಕಿತ್ಕೊಂಡು ಇವತ್ತು ಪೂಜೆ ಮಾಡ್ತೀನಿ. ನೀವು ಕೂಡ ನೋಡಿ ಬನ್ನಿ ನಮ್ಮ ಮನೆ ಹತ್ರ ಯಾವ ರೀತಿ ಹೂ ಬಿಟ್ಟಿದೆ ಅಂತಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಒಂದು ಸಣ್ಣ ಗಿಡನ ತೊಗೊಂಬಂದು ನಾನು ನೆಟ್ಟಿದ್ದೆ. ಅದನ್ನು ನಮ್ಮ ಅತ್ತೆ ಮನೆ ಹಿಂದ್ಗಡೆ ಇತ್ತು. ಅದರಲ್ಲಿ ಸ್ವಲ್ಪ ಬೇರಿರೋದು ಸ್ವಲ್ಪ ಇಷ್ಟು ಕಿತ್ಕೊಂಡು ಬಂದಿದ್ದೆ ಗಿಡನ. ಅದನ್ನು ಹಾಕಿದ್ದೆ. ತುಂಬ ದೊಡ್ಡದಾಗಿ ಬೆಳೆದಿತ್ತು ಫ್ರೆಂಡ್ಸ್. ಪಕ್ಕದಲ್ಲೇ ನೋಡಿ ಒಣಗೋಗಿದೆಯಲ್ಲ, ಅದನ್ನು ಇದ್ರದ್ದೇನೆ. ಯಾರೋ ಏನೋ ಗೊತ್ತಿಲ್ಲ, ಬೇರು ಸಮೇತ ಬರುತ್ತೆ ಅಂತ ಅಂದ್ಬಿಟ್ಟು ಎಳೆದಿದ್ದಾರೆ. ಅದು ಪೂರ್ತಿ ಬೇರು ಸಮೇತ ಬಂದಿಲ್ಲ, ಅಲ್ಲಿಗೆ ಕಟ್ಟಾಗಿ ಪೂರ್ತಿಯಾಗಿ ಒಣಗಿಬಿಟ್ಟಿದೆ. ಫ್ರೆಂಡ್ಸ್, ಇದೂ ಅಷ್ಟೇ ನೋಡಿ, ಒಂದು ಸೈಡ್ ಪೂರ್ತಿ ಒಣಗೋಗ್ಬಿಟ್ಟಿದೆ. ಏನೋ ಬೇರೆಯವ್ರ ಮನೆ ಹತ್ರ ಆದರೂ ಚೆನ್ನಾಗಿ ಬೆಳೆಯುತ್ತಲ್ಲ ಅನ್ನೋ ಖುಷಿ ಪಡಲ್ಲ ಜನರು. ಸ್ವಲ್ಪ ಚೆನ್ನಾಗಿ ಬೆಳೆದ್ರೆ ಸಾಕು, ನಾವು ಕಿತ್ಕೋಬೇಕು, ನಮ್ಮ ಮನೇಲಿ ಬೆಳೆಸ್ಬೇಕು ಅಂತ ಅಂತಾರೆ. ಕೇಳಿದ್ರೆ ಕೊಡ್ತೀವಿ, ಆದರೆ ಕೇಳೋದಿಲ್ಲ ಫ್ರೆಂಡ್ಸ್ ಅವರು. ನಾವಿಲ್ದಾಗ ಏನು ಮಾಡ್ತಾರೆ ಅಂದರೆ ನಮ್ಮನ್ನೇ ಮಾತಾಡಿಸೋ ರೀತಿ ಬರ್ತಾರೆ, ನಾವಿಲ್ದಾಗ ಕಿತ್ಕೊಂಡು ಹೋಗ್ಬಿಡ್ತಾರೆ. ಇದು ಕೀಳಕ್ಕೆ ಹೋಗಿದ್ದಾರೆ, ಅದು ಅರ್ಧ ಹಾಗೆ ಮೇಲೆ ಬಂದುಬಿಟ್ಟಿದೆ ನೋಡಿ, ಪೂರ್ತಿಯಾಗಿ ಸೈಡಿಗೆ ಒಣಗೋಗ್ಬಿಟ್ಟಿದೆ. ಅದಾದರೂ ನಾನು ಟ್ರೈ ಮಾಡಿದೆ ನೆಡೋದಕ್ಕೆ, ಅದು ಸರಿ ಬರಲಿಲ್ಲ ನೋಡಿ. ಹೂವೆಲ್ಲ ಇದ್ದಾವೆ ಅದರಲ್ಲಿ,
ಪೂರ್ತಿಯಾಗಿ ಒಣಗೋಗ್ಬಿಟ್ಟಿದೆ. ತುಂಬಾ ಹೊಟ್ಟೆ ಹುರಿದ್ಬಿಡ್ತು ನನಗೆ. ಎಷ್ಟೊಂದು ಮಗ್ಗು ಫ್ರೆಂಡ್ಸ್, ಹಾಗೆ ಪೂರ್ತಿ ಬಾಡೋಗ್ಬಿಟ್ಟಿದೆ. ತುಂಬ ಬೇಜಾರಾಯಿತು. ಈ ರೀತಿಯೂ ಜನಗಳು ಇರ್ತಾರಪ್ಪ, ಏನು ಹೇಳಬೇಕು ಏನೋ. ಎಷ್ಟು ಸತಿ ಹೇಳಿದ್ರೂ ಡೈರೆಕ್ಟಾಗಿ ಒಂದು ಸತಿ ಸಿಕ್ಕಿದ್ದಾರೆ. ರೋಸ್ ಗಿಡ ತೊಗೊಂಬಂದಿದ್ವಿ, ಹೂ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೂ ಕಿತ್ಕೊಂಡು ಹೋಗಿಬಿಟ್ಟಿದ್ರು. ಅದನ್ನು ನಮ್ಮ ಪಕ್ಕದ ಮನೆ ಅಣ್ಣ ನೋಡಿಬಿಟ್ಟು ಹೇಳಿದರು. ಅವಾಗ ಹೇಳಿದ್ದೀವಿ, ಕೇಳಿ ಈಸ್ಕೊಂಡೋಗ್ರಿ, ಈ ರೀತಿ ಗೊತ್ತಿಲ್ದಂಗೆ ಕಿತ್ತಾಕ್ಬೇಡ್ರಿ, ಹೂವು ಅಷ್ಟೇ ಕಿತ್ಕೊಂಡೋಗ್ರಿ ಬೇಕಾದರೆ, ಆದರೆ ಗಿಡನೇ ನೀವು ಮುರಿಯೋಕೆ ಹೋಗ್ತಿರಲ್ಲ, ಅದು ನನಗಿಷ್ಟ ಆಗೋದಿಲ್ಲ ಅಂತ ಬೈದಿದ್ದೆ. ಅವತ್ತಿಂದ ಮುಟ್ಟಿರಲಿಲ್ಲ. ಇವಾಗ ಮತ್ತೆ ಯಾರೋ ಏನೋ ಗೊತ್ತಿಲ್ಲ, ಗೊತ್ತಿದ್ದಿದ್ರೆ ನಾನು ಬೈತಿದ್ದೆ. ಬಂದು ಗಿಡನೆಲ್ಲ ಕಿತ್ತಿದ್ದಾರೆ. ಅರ್ಧ ಗಿಡ ಉಳಿದಿದೆ, ಅರ್ಧ ಗಿಡ ಸತ್ತೋಗಿದೆ ಫ್ರೆಂಡ್ಸ್. ಆ ರೀತಿ ಆಗಿಬಿಟ್ಟಿದೆ. ಆದ್ರೂ ನಾನು ಆದಷ್ಟು ನಮ್ಮ ಅತ್ತೆ ಮನೆ ಹಿಂದೆ, ನನ್ನ ರಿಲೇಷನ್ ಮನೆಗೆ ಹೋಗ್ತೀನಲ್ವ, ಅಲ್ಲಿ ಗಿಡಗಳನ್ನ ನೋಡಿದ್ರೆ ಅವ್ರನ್ನ ಕೇಳಿ ಸ್ವಲ್ಪ ಬೇರಿರೋದನ್ನು ತೊಗೊಂಡು ಬಂದು ಹಾಕಿರ್ತೀನಿ. ಅವೇ ತುಂಬ ಚೆನ್ನಾಗಿ ಬಂದಿರ್ತವೆ. ನೋಡಿ, ಕನಕಾಂಬರನೂ ಅಷ್ಟೇ ನಮ್ಮ ಅತ್ತೆ ಮನೆ ಹಿಂದ್ಗಡೆನೇ ತೊಗೊಂಡು ಬಂದಿದ್ದಿತ್ತು. ಒಂದೇ ಒಂದು ಹೆಸಳು ಗಿಡ ಹಾಕಿದ್ರೆ ಸಾಕು ಕನಕಾಂಬರ, ಅದ್ರ ಬೀಜನೇ ಬಿದ್ದು ಪಾಟಲ್ಲಿ ತುಂಬ ದೊಡ್ಡದಾಗಿ ಬರುತ್ತೆ. ನಮ್ಮದು ಕೂಡ ತುಂಬ ದೊಡ್ಡದಾಗೆ ಆಗಿದೆ. ಹೂವು ಕೂಡ ದಿನ ಕಿತ್ಕೊಂಡು ನನ್ನ ಮಗಳಿಗೆ ಕಟ್ಟಿ ಮೂಡಿಸ್ತಾ ಇರ್ತೀನಿ. ಒಂದಿಷ್ಟೇ ಹೂ ಬರಲಿ, ಕಟ್ಟಿ ಮೂಡಿಸ್ತಾ ಇರ್ತೀನಿ ಫ್ರೆಂಡ್ಸ್. ಖುಷಿ ಆಗುತ್ತೆ ನನಗೆ ಈ ರೀತಿ ಬೆಳೆಸೋದು. ನೋಡಿ ಫ್ರೆಂಡ್ಸ್, ಇಷ್ಟು ಹೂವು ನಮ್ಮ ಮನೆ ಮುಂದೆ ಸಿಕ್ತು. ನಾವು ಮನೆ ಮುಂದೆ ಹೂವಿನ ಗಿಡಗಳನ್ನ ಹಾಕ್ಕೊಂಡ್ರೆ, ನಾನಿವತ್ತು ಹೂ ತಂದಿಲ್ಲ ಹಾಗಾಗಿ ಬಿಡಿಸ್ಕೊಂಡಿದ್ದೀನಿ. ಈ ರೀತಿ ಯಾವಾಗಾದರೂ ನಮಗೆ ಯೂಸ್ಫುಲ್ ಹಾಗೇ ಆಗುತ್ತೆ. ನೋಡಿರಿ, ನಾನು ಬೆಳೆಸಿರೋದ್ರಿಂದ ಇವತ್ತು ಕಿತ್ಕೊಂಡು ದೇವರಿಗೆ ಇಟ್ಟು ಪೂಜೆ ಮಾಡ್ತೀನಿ. ದೇವರೇನು ಇಷ್ಟೇ ಬೇಕು ಅಷ್ಟೇ ಬೇಕು, ನನಗೆ ಜಾಸ್ತಿನೇ ಬೇಕು ಅಂತ ಏನು ಕೇಳೋದಿಲ್ಲ. ಇರೋದ್ರಲ್ಲೇ ಒಂದೊಂದೇ ಹೂವನ್ನೇ ಇಟ್ಟು ಪೂಜೆ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇರುವಷ್ಟು ಹೂವಲ್ಲೇ ಈ ರೀತಿ ಪೂಜೆ ಮಾಡಿದ್ದೀನಿ. ನೋಡಿ, ಎಲ್ಲ ದೇವರಿಗೂ ಒಂದೊಂದು ಹೂ ಕರೆಕ್ಟಾಗಿ ಆಗಿದೆ. ಅಷ್ಟು ಹೂ ಸಿಕ್ಕಿದ್ರೆ ಸಾಕು ಫ್ರೆಂಡ್ಸ್, ಮನೆ ಮುಂದೆ ಹ್ಯಾಪಿಯಾಗಿ ಪೂಜೆ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಬ್ಬರಿಗೂ ಬಿಸ್ಕೆಟು ಹಾಲು ಕೊಟ್ಟಿದ್ದೀನಿ, ತಿಂತಾಯಿದ್ದಾರೆ. ಇವ್ರು ತಿನ್ನೋ ಅಷ್ಟರಲ್ಲೇ ಹೋಗಿ ತಿಂಡಿ ಏನಾದರೂ ಮಾಡೋಣ. ಫ್ರೆಂಡ್ಸ್, ಇವರಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೀನಿ. ತಿಂಡಿ ಉಪ್ಪಿಟ್ಟು ಮಾಡಿದ್ದೆ. ಸೋನು ಬಂದಿದ್ದಾಳೆ, ಅವರಮ್ಮ ಅವಲಕ್ಕಿ ಮಾಡಿ ಕಳಿಸಿದ್ರು. ನನ್ನ ಮಗ ಉಪ್ಪಿಟ್ಟು ತಿನ್ನಲ್ಲ, ಹಾಗಾಗಿ ಅವನಿಗೆ ಅವಲಕ್ಕಿ ಹಾಕ್ಕೊಟ್ಟಿದ್ದೀನಿ. ಇವರು ಉಪ್ಪಿಟ್ಟು ತಿಂತಿದ್ದಾರೆ, ನಾನು ಸ್ವಲ್ಪ ತಿಂಡಿ ತಿಂತೀನಿ. ತಿಂಡಿ ತಿಂದಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಅಡುಗೆ ಸ್ಟಾರ್ಟ್ ಮಾಡುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಮಾಡೋದಕ್ಕೆ ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಸೋಸ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಅಕ್ಕನೂ ಬಂದಿದ್ದರು, ಅವ್ರ ಜೊತೆಗೆ ಮಾತಾಡಿಕೊಂಡು ಕಟ್ ಮಾಡ್ಕೊತಿದ್ದೆ, ಇಲ್ಲಾಂದರೆ ಅಲ್ಲೇ ಕಟ್ ಮಾಡಿಬಿಡ್ತಿದ್ದೆ. ಅಕ್ಕ ಇರೋದಕ್ಕೆ ಈ ಕಡೆ ಬಂದು ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಬಸ್ಸಾಂಬಾರಿಗೆ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು 3-4 ಬಾರಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಎಲೆಗಳಲ್ಲಿ ಧೂಳು ಕೂತಿರುತ್ತೆ, ಮತ್ತು ಸೊಪ್ಪಿನ ಬುಡದಲ್ಲಿ ಮಣ್ಣು ಇರುತ್ತಲ್ವ, ಅದು ಕಲ್ಲು ಹಾಗೇ ಇರುತ್ತೆ. ಹಾಗಾಗಿ ಅದನ್ನು ಒಂದು 3-4 ಬಾರಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ಮಾಡಾದಮೇಲೆ ವಿಡಿಯೋ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬಸ್ಸಾಂಬಾರು ರೆಡಿ ಆಯಿತು. ನೋಡಿ, ಈ ರೀತಿ ಮಾಡ್ತೀವಿ ನಾವು. ಇದು ಬಿಸಿ ಬಸ್ಸಾರು. ಹಸಿ ಬಸ್ಸಾರನ್ನು ಕೂಡ ಮಾಡ್ತೀವಿ. ಅದು 1-2 ದಿನ ಬರೋದಿಲ್ಲ, ಒಂದೇ ದಿನಕ್ಕೆ ಖಾಲಿ ಮಾಡಿಬಿಡ್ಬೇಕು. 2 ದಿನ ಬರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಬಿಸಿ ಬಸ್ಸಾರೇ ಮಾಡಿದೆ. ಮತ್ತು ಅದು ಹೆಸ್ರು ಕಾಳು ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ, ಮತ್ತು ಅನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಇಷ್ಟೇ.
ನೋಡಿ ಫ್ರೆಂಡ್ಸ್, ಅಮ್ಮುಗೆ ಊಟ ಮಾಡಿಸ್ದೆ. ಊಟ ಮಾಡಿಸ್ಕೊಟ್ಕೊಂಡು ಬಂದು ಮಲಗಿಸಿದ್ದೀನಿ. ನನ್ನ ಮಗ ಆಟ ಆಡಿ ಬರ್ತೀನಿ ಅಂತ ಹೋಗಿದ್ದಾನೆ ಫ್ರೆಂಡ್ಸ್. ಇವತ್ತಿನ ದಿನ ರೊಟೀನ್ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇನ್ನೊಂದು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.